ಹಲೋ ಎವ್ರಿವನ್, ಇವತ್ತು ನಾವೊಂದು ನ್ಯೂ ಡಿಸೈನ ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮಾಡಿಕೊಂಡು ಮೊದಲಿಗೆ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಇನ್ನೊಮ್ಮೆ ಬಟ್ಟೆ ಜೊತೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿಕೊಂಡು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ. ನಂತರ ಇವಾಗ 3 ಚೈನ್ ಹಾಕ್ಕೊಂಡು ಮತ್ತೆ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಿ, ಇವಾಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್ ಹಾಕ್ಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಬೇಕು. ಆದರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡಬಾರ್ದು. ಸ್ವಲ್ಪ ಲೂಸಾಗಿ ಅಂದರೆ ಯು ಶೇಪ್ ಬರಬೇಕು, ಆ ರೀತಿಯಾಗಿ ಲಾಕ್ ಮಾಡಿ ಮತ್ತೆ ರಿವರ್ಸ್ 5 ಚೈನ್ ಹಾಕ್ಕೊಳ್ಬೇಕು. ನೋಡಿ, 5 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ 5 ಚೈನ್ದು ಲಾಕ್ ಇರುತ್ತೆ ಅಲ್ವಾ, ಮತ್ತೆ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಂತರ ಮತ್ತೆ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಇರುತ್ತಲ್ವ, ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಇವಾಗ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಈಗ ಸ್ವಲ್ಪ ಥ್ರೆಡ್ನ ಲೂಸಾಗಿ ಎಳ್ಕೊಂಡು ಸೂಜಿ ಮೇಲೆ 2 ಸಾರಿ ದಾರ ತೊಗೊಂಡು 5 ಚೈನ್ ಹಾಕಿರ್ತೀವಿ ಅಲ್ವಾ, ಅದ್ರ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದಾಗಿದ ಮೇಲೆ 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಲೂಸಾಗಿ ಬಿಟ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ ಡಬಲ್ ಕ್ರೋಶೆಟ್ ಇರುತ್ತೆ ಅಲ್ವಾ ಫ್ರೆಂಡ್ಸ್, ಅದ್ರ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ ಇಟ್ಕೊಳ್ಬೇಕು. ಮತ್ತು ಅದೇ ಥರ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ನೀಡಲ್ ಮೇಲೆ ಇಟ್ಕೊಳ್ಬೇಕು. ಅದೇ ಥರ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ನೀಡಲ್ ಮೇಲೆ ಇಟ್ಕೊಳ್ತಾ ಹೋಗಬೇಕು. ಇದೇ ರೀತಿಯಾಗಿ 5 ಟೈಮ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಆಮೇಲೆ ಸೂಜಿ ಮೇಲೆ ದಾರ ತೊಗೊಂಡು ಅವಿಷ್ಟು ನಿಡಲ್ ಮೇಲೆ ಥ್ರೆಡ್ ಇರುತ್ತೆ ಅಲ್ವ, ಅದರ ಒಳಗಡೆಯಿಂದ ದಾರನ ಹೊರಗಡೆ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ನಂತರ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಕಂಬ ಹಾಕಿರ್ತೀವಿ ಅಲ್ವಾ, ಆ ಪ್ಲೇಸಲ್ಲಿ ಆ 3 ಚೈನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡಿಕೊಂಡು ಆ 3 ಚೈನ್ ಇರುತ್ತೆ ಅಲ್ವ ಫ್ರೆಂಡ್ಸ್, ಆ 3 ಚೈನ್ಗೆ ನಾಟ್ ಹಾಕ್ತಾ ಬರಬೇಕು. ನೋಡಿ, 3 ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2 ಸೇರಿಸಿ 1, ಈ ರೀತಿಯಾಗಿ 3 ಚೈನ್ ಕಂಪ್ಲೀಟ್ ಕವರ್ ಆಗೋವರೆಗೂ ಹಾಕ್ಕೊಳ್ಬೋದು. 6 or 7 ಟೈಮ್ಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ, 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1 ಮಾಡ್ಕೊಳ್ಳೋದು. 3 ಚೈನ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2 ಸೇರಿಸಿ 1 ಮಾಡ್ಕೊಳ್ಳೋದು. ಈ ರೀತಿಯಾಗಿ ಮಾಡ್ತಾ ಹೋಗಬೇಕು. ನೋಡಿ, ಆರ್ಚ್ ಈ ಟೈಪ್ ಬರುತ್ತೆ. ಪೆಟಲ್ ತುಂಬ ನೀಟಾಗಿ ಬಂದಿದೆ. ನಂತರ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 2 ಸೇರಿಸಿ 1, ಮತ್ತು ಥ್ರೆಡ್ನ ಸ್ವಲ್ಪ ಲೂಸಾಗಿ ಇಟ್ಕೊಳ್ಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಕಂಬ ಹಾಕಿರ್ತೀವಲ್ಲ, ಕಂಬದ ಒಳಗಡೆ ಹೋಗಿ ದಾರ ತೊಗೊಂಡು ಬಂದು ನೀಡಲ್ ಮೇಲೆ ಇಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ನೀಡಲ್ ಮೇಲೆ ಇಟ್ಕೊಳ್ಬೇಕು. ಸೂಜಿ ಮೇಲೆ ದಾರ ತೊಗೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಹೋಗಿ ದಾರ ಅಂತಂದು ನೀಡಲ್ ಮೇಲೆ ಇಟ್ಕೊಳ್ಬೇಕು. ಇದೇ ರೀತಿಯಾಗಿ 5 ಟೈಮ್ಸ್ ಮಾಡಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ನೀಟಾಗಿ ಆ ನೀಡಲ್ ಮೇಲೆ ಇರೋ ಎಲ್ಲ ದಾರಗಳಿಂದ ಒಳಗಡೆಯಿಂದ ದಾರನ ಹೊರಗಡೆ ತೊಗೊಂಡು ಬಂದು 3 ಚೈನ್ ಹಾಕ್ಕೊಂಡು, ವಿಡಿಯೋನ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಅರ್ಥ ಆಗುತ್ತೆ. ತುಂಬ ಹುಷಾರಾಗಿ ನೀಟಾಗಿ ಹಿಡ್ಕೊಂಡು ಮಾಡಬೇಕಾಗುತ್ತೆ. ಒಂದು ಎಳೆ ಸ್ಕಿಪ್ ಆದ್ರೂ ಡಿಸೈನ್ ಅಷ್ಟು ನೀಟಾಗಿ ಬರಲ್ಲ. ಇದು ಒಂದು ಪಫ್ ಥರ ಬರುತ್ತೆ. ನಂತರ 3 ಚೈನ್ ಹಾಕಿ ಆ ಕಂಬ ಇರುತ್ತೆ ಅಲ್ವ, ಅಲ್ಲಿ ಲಾಕ್ ಮಾಡಿದ ಮೇಲೆ ಆ 3 ಚೈನ್ಗೆ ನಾಟ್ ಹಾಕ್ತಾ ಬರಬೇಕು. 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1. ಇದೇ ರೀತಿ ನಾಟ್ ಹಾಕ್ತಾ ಆ 3 ಚೈನ್ನ ನಾನು ಕವರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ ಒಳಗಡೆ ಹೋಗಿ ದಾರ ಅಂತಂದು 2 ಸೇರಿಸಿ 1, ಈ ರೀತಿಯಾಗಿ ಹಾಕಿದ ಮೇಲೆ ಪೆಟಲ್ ಕಂಪ್ಲೀಟ್ ಆಗುತ್ತೆ.
ನೋಡಿ ನೆಕ್ಸ್ಟ್ ಪೆಟಲ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಸೂಜಿ ಮೇಲೆ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2 ಸೇರಿಸಿ 1 ಮತ್ತು 2 ಸೇರಿಸಿ 1 ಡಬಲ್ ಕ್ರೋಶೆಟ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ದಾರನ ಲೂಸಾಗಿ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಆ ಕಂಬದೊಳಗಡೆ ಹೋಗಿ ದಾರನ ತೊಗೊಂಡು ಬರಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಕಂಬದೊಳಗಡೆ ಹೋಗಿ ದಾರ ತೊಗೊಂಡು ಬಂದು ನೀಡಲ್ ಮೇಲೆ ಇಟ್ಕೊಂಡಿರಬೇಕು. ಇಷ್ಟೇ ಫ್ರೆಂಡ್ಸ್, ಸೂಜಿ ಮೇಲೆ ದಾರ ತೊಗೊಂಡು ಕಂಬದೊಳಗಡೆ ಹೋಗಿ ದಾರ ತೊಗೊಂಡು ಬಂದು ನೀಡಲ್ ಮೇಲೆ ಇಟ್ಕೊಂಡಿರ್ಬೇಕು. ಇದೇ ಥರ 5 ಟೈಮ್ ಮಾಡಿ ಕೊನೆಗೆ ಸೂಜಿ ಮೇಲೆ ದಾರ ತೊಗೊಂಡು ಆ ದಾರನ ನೀಡಲ್ ಮೇಲಿರೋ ಎಲ್ಲ ದಾರಗಳ ಒಳಗಡೆಯಿಂದ ಹೊರಗಡೆ ತೆಕ್ಕೊಂಡ್ಬಿಟ್ಟು 3 ಚೈನ್ ಹಾಕಿ ಸ್ಟಾರ್ಟಿಂಗಲ್ಲಿ ಕಂಬ ಹಾಕಿರ್ತೀವಲ್ವ ಅಲ್ಲಿ ಅದನ್ನು ಲಾಕ್ ಮಾಡಬೇಕು. ನೋಡಿ ಈ ರೀತಿಯಾಗಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್, ಕರೆಕ್ಟಾಗಿ ಅರ್ಥ ಆಗುತ್ತೆ. ಡಿಸೈನ್ ಮಾತ್ರ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ ನೋಡಿ. ನಂತರ ಆ 3 ಚೈನ್ ಇರುತ್ತೆ ಅಲ್ವ ಅದಕ್ಕೆ ನಾನು ಲಾಕ್ ಮಾಡ್ತಾ ಬರ್ತಾಯಿದ್ದೀನಿ. ನೋಡಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಕವರ್ ಆಗೋವರೆಗೂ ಲಾಕ್ ಮಾಡಬೇಕು. ಅಷ್ಟು ಇಷ್ಟು ಅಂತ ಏನೂ ಇಲ್ಲ ಫ್ರೆಂಡ್ಸ್, ಲೂಸಾಗಿ ಆಗಬಾರ್ದಷ್ಟೇ. ಒಂದು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನೀಟಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ನಾನು 3 ಚೈನ್ನ ಕವರ್ ಮಾಡ್ತಾ ಇದ್ದೀನಿ ಲಾಕಿಂದ. ನೋಡಿ ಪೆಟಲ್ಸ್ ಈ ರೀತಿಯಾಗಿ ಬರುತ್ತೆ. ಬಫ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಪೆಟಲ್ ಥರ ಡಿಸೈನ್ ಬರುತ್ತೆ. ಇದೇ ರೀತಿಯಾಗಿ 5 or 6 ಪೆಟಲ್ಸ್ ಹಾಕ್ಕೊಂಡು ನಂತರ ಒಂದು ಕಂಬ ಹಾಕ್ಕೊಳ್ಬೇಕು. ಕಂಬ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆಗೆ ಸೇರಿಸಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬಟ್ಟೆಗೆ ಸೇರಿಸ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡಿಕೊಂಡು 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಬಟ್ಟೆ ಜೊತೆ ಸೇರಿಸಿ ಲಾಕ್ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ 5 ಚೈನ್ ಕುಚ್ಚು ಹಾಕೋಕ್ಕೆ ಅಂತ ಹಾಕಿದ್ದು, ಇವಾಗ ಒಂದು ಆರ್ಚ್ ಹಾಕಿ ತೋರಿಸಿದ್ನಲ್ವ ಫ್ರೆಂಡ್ಸ್, ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.